ಹೂ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಹೂ ಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ SSLC ಪುನರ್ಮನನ ಕಾರ್ಯಕ್ರಮದಲ್ಲಿ ಪ್ರಥಮ ಭಾಷೆ ಕನ್ನಡದ ಪದ್ಯಭಾಗವನ್ನು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಮೊದಲನೆಯ ಪದ್ಯ ಸಂಕಲ್ಪ ಗೀತೆ. ಈ ಪದ್ಯ ಬರೆದಿರ್ತಕ್ಕಂಥ ಕವಿ ಡಾಕ್ಟರ್ GS ಶಿವರುದ್ರಪ್ಪನವರು. ವಿದ್ಯಾರ್ಥಿಗಳೇ, ಈ ಇರುವ ಮಹಾನ್ ವ್ಯಕ್ತಿಗಳು ತಮಗೆ ಚಿರಪರಿಚಿತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಜೀವನದಲ್ಲಿ ಒಂದು ಏಕೈಕ ಸಂಕಲ್ಪವನ್ನು ಕೈಗೊಳ್ಳಬೇಕಾಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅವರು ಕೈಗೊಂಡಿರ್ತಕ್ಕಂಥ ಏಕೈಕ ಸಂಕಲ್ಪ ಯಾವುದೆಂದರೆ ಸ್ವಾತಂತ್ರ್ಯ ಗಳಿಸುವುದು. ಹಾಗೆಯೇ ಬಾಲಗಂಗಾಧರ್ ತಿಲಕ್ರವರು ಕೂಡ ಸ್ವರಾಜ್ಯ ನನ್ನ ಅಜನ್ಮಸಿದ್ಧ ಹಕ್ಕು ಎಂದು ಪ್ರತಿಪಾದಿಸಿದರು. ಹೀಗೆ ಈ ಇರುವ ಮಹಾನ್ ವ್ಯಕ್ತಿಗಳ ಜೀವನದ ಏಕೈಕ ಸಂಕಲ್ಪ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸುವುದಾಗಿತ್ತು ಅವತ್ತು. ಹಾಗಾಗಿ ಈ ಸಂಕಲ್ಪ ಗೀತೆಯ ಪದ್ಯದ ಆಶಯ ಭಾವವನ್ನು ನಾವು ಗಮನಿಸೋದಾದರೆ ಮಕ್ಕಳೇ, ಜೀವನದಲ್ಲಿ ಧನಾತ್ಮಕ ಭಾವನೆಯಿಂದ ದೃಢ ಸಂಕಲ್ಪವನ್ನು ನಾವು ಹೊಂದಬೇಕು ಮಕ್ಕಳೇ. ಯಾವುದೇ ರೀತಿಯ ಸವಾಲುಗಳು ನಮಗೆ ಎದುರಾಗ್ತವೆ. ಆ ಸವಾಲುಗಳು ಎದುರಾದಾಗ ನಮ್ಮ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಮಾತ್ರ ನಮಗೆ ಯಶಸ್ಸು ಸಾಧ್ಯ ಆಗತ್ತೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ನಮ್ಮ ಶಕ್ತಿ, ನಮ್ಮ ಬಲ ಹೆಚ್ಚಾಗತ್ತೆ. ವಿದ್ಯಾರ್ಥಿಗಳೇ, ಇವತ್ತೇನಾಗಿದೆ, ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆಯನ್ನು ಹಚ್ಚಿದಾಗ ಆ ಕತ್ತಲೆ, ಏನು ಭಯ ಮತ್ತು ಅನುಮಾನ ಅಂತಕ್ಕಂಥ ಕತ್ತಲೆ ಇದೆಯಲ್ಲ, ಅದು ದೂರ ಆಗತ್ತೆ ಎಂಬುವುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಈ ಸಂಕಲ್ಪ ಗೀತೆ ಎಂಬ ಭಾವಗೀತೆಯ ಮುಖಾಂತರ ಇಲ್ಲಿ ವ್ಯಕ್ತಗೊಳಿಸ್ತಾ ಇದ್ದಾರೆ. ಈ GS ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಈ ಸಂಕಲ್ಪ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮಕ್ಕಳೇ ನೋಡಿ, ಇವರೇ ನಮ್ಮ ಡಾಕ್ಟರ್ GS ಶಿವರುದ್ರಪ್ಪನವರು. ಇವರ ಬಗ್ಗೆ ಪರಿಚಯವನ್ನು ನಾವು ಗಮನಿಸಿದಾಗ, GS ಶಿವರುದ್ರಪ್ಪನವರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಕ್ರಿಸ್ತಶಕ 1926ರಲ್ಲಿ ಜನಿಸಿದರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಹೀಗೆ ಹಲವಾರು ಕೃತಿಗಳನ್ನು ರಚಿಸಿ ಇವರ ಒಂದು ಸಾಹಿತ್ಯ ಸೇವೆಯನ್ನು ಮನಗಂಡು ಕೆಲವು ಸಂಘ ಸಂಸ್ಥೆಗಳಾಗಿರಬಹುದು, ಸರ್ಕಾರಗಳು ಇವರಿಗೆ ಪ್ರಶಸ್ತಿಗಳನ್ನು, ಗೌರವಗಳನ್ನು, ಸನ್ಮಾನಗಳನ್ನು ಮಾಡಿದೆ. ಹಾಗಾದರೆ ಅವು ಯಾವುದನ್ನು ಇಲ್ಲಿ ಒಂದಿಷ್ಟು ಗಮನಿಸೋಣ. ಕಾವ್ಯಾರ್ಥ ಚಿಂತನೆ ಎಂಬ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆಯೇ ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯ ನೀಡ್ತಕ್ಕಂಥ ನಾಡೋಜ ಪುರಸ್ಕಾರಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿಲೀಟ್ ಪದವಿ ಕೂಡ ಪಡ್ಕೊಂಡಿದ್ದಾರೆ. ಮಕ್ಕಳೇ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ರಾಷ್ಟ್ರ ಕವಿ ಎಂಬ ಬಿರುದನ್ನು ಕರ್ನಾಟಕ ಸರ್ಕಾರ ಇವರಿಗೆ ಗೌರವಿಸಿ ನೀಡಿದೆ. ಹಾಗೆಯೇ ಪಂಪ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇಷ್ಟು ಅವರ ಒಂದು ಕಿರುಪರಿಚಯ. ವಿದ್ಯಾರ್ಥಿಗಳೇ, ಪರೀಕ್ಷೆ ದೃಷ್ಟಿಯಿಂದ ನಿಮಗೆ 3 ಅಂಕದ ಪ್ರಶ್ನೆಗೆ ಬರುವ ಸಾಧ್ಯತೆ ಇರುತ್ತೆ. ಅಷ್ಟನ್ನು ನೀವು ವಾಕ್ಯ ರೂಪದಲ್ಲಿ ಬರೆಯೋದನ್ನು ಕೇಳಿಸ್ಕೋಬೇಕಾಗತ್ತೆ. ಇನ್ನು ಈ ಪದ್ಯದ
ಪ್ರಮುಖ ಸಾಲುಗಳಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ನೀವು ಗಮನವಿಟ್ಟು ಕೇಳಿ ಮಕ್ಕಳೇ. ಇದನ್ನು ಇಡೀ ಪದ್ಯವನ್ನು ನೀವು ಕುತ್ಕೊಂಡು ಕೇಳಿಬಿಟ್ರೆ ಸಾಕು, ಪರೀಕ್ಷೆಯಲ್ಲಿ ನಿಮಗೆ ಪುನರ್ಮನನ ಆಗಿಬಿಡತ್ತೆ. ಉತ್ತರ ಬರಿತಾ ಬರಿತಾ ಹೋದಂಗೆ ಅಲ್ಲಿ ಎಲ್ಲ ನಿಮಗೆ ರಿಮ್ಯಾಂಡ್ ಆಗತ್ತೆ. ಈ ಪದ್ಯದ ಮೊದಲನೆಯ ಚರಣ ಹೀಗಿದೆ. ಅಲ್ಲಿ ನಾನು ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋ ಒಂದು ಕೀ ಪಾಯಿಂಟನ್ನು ಇಟ್ಕೊಂಡಿದ್ದೀನಿ. ನೀವೆಲ್ಲ ನಿಮ್ಮ ಶಾಲೆಗಳಲ್ಲಿ ಹಾಡಿರ್ತೀರಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ, ಎಚ್ಚರದಲ್ಲಿ ಮುನ್ನಡೆಸೋಣ. ಇಲ್ಲಿ ನೋಡಿ ಮಕ್ಕಳೇ, ಆ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ನಾವು ಪ್ರೀತಿಯ ಹಣತೆಯನ್ನು ಹಚ್ಚಬೇಕಾಗಿದೆ. ಹಾಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ನಾವು ಮುನ್ನಡೆಸಬೇಕಾಗಿದೆ. ಈ ಪದ್ಯದ ಸಾರಾಂಶ ಇಷ್ಟೇ ಮಕ್ಕಳೇ. ನಮ್ಮ ಬದುಕಿನ ಸುತ್ತಲೂ ಅಜ್ಞಾನ, ದ್ವೇಷ, ಅಸೂಯೆಗಳಿಂದ ಕೂಡಿದ ಕತ್ತಲೆ ತುಂಬಿಕೊಂಡಿದೆ. ನಾವು ಇಂತಹ ಕೆಡುಕಿನ ಕತ್ತಲೆಯೊಳಗೆ ಸಿಲುಕಿ ಬದುಕಿನಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದೇವೆ. ಇಂಥ ಸನ್ನಿವೇಶದಲ್ಲಿ ನಾವು ಪ್ರೀತಿಯ ಹಣತೆಯನ್ನು ಹಚ್ಚೋಣ ಅಂತೇಳಿ ರಾಷ್ಟ್ರಕವಿ GS ರುದ್ರಪ್ಪನವರು ಹೇಳ್ತಾರೆ. ಅದರ ಮುಖಾಂತರ ಸುಜ್ಞಾನದ ಬೆಳಕು ಮೂಡಿ ಏನು ನಮ್ಮಲ್ಲಿ ದ್ವೇಷ, ಅಸೂಹೆಗಳು ತೊಲಗಿ ನಮ್ಮಲ್ಲಿಯೇ ವಿಶ್ವಾಸ, ನಂಬಿಕೆ ಮೂಡುವಂತೆ ನಾವು ಇವತ್ತು ಮಾಡಬೇಕಾಗಿದೆ. ಹಾಗೆ ಸಮಾಜದ ಹಾಗೂ ಸಂಸಾರ ಎಂಬ ಸಾಗರದಲ್ಲಿ ಹೊಡೆದಾಟ, ಅಶಾಂತಿಗಳಿಂದ ಹೊಯ್ದಾಡ್ತಾ ಈ ಭಯದಿಂದಲೇ ಸಾಗ್ತಕ್ಕಂಥ ಬದುಕೆಂಬ ಹಡಗನ್ನು ನಾವು ಯಾವುದೇ ಅನಾಹುತ ಆಗದ ಹಾಗೆ ಎಚ್ಚರಿಕೆಯಿಂದ ಮುನ್ನಡೆಸಬೇಕಾಗಿದೆ ಮಕ್ಕಳೇ. ಈ ಪದ್ಯದ ಸಾರಾಂಶ ಇಷ್ಟೇ. ಅಲ್ಲಿ ಮೌಲ್ಯ, ನೀವು ಸಾರಾಂಶ ಬರೆಯುವುದರಲ್ಲಿ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯೋದು ಪ್ರಶ್ನೆ ಕೇಳಿರ್ತಾರೆ ವಿದ್ಯಾರ್ಥಿಗಳೇ, ನೀವು ಗಮನಿಸ್ಕೋಬೇಕು. ಪ್ರೀತಿ ವಿಶ್ವಾಸಗಳ ಮೂಲಕ ಬದುಕಿನಲ್ಲಿ ಅನಾಹುತ ಆಗದಂತೆ ನೋಡಿಕೊಳ್ಳಬಹುದೆಂಬ ಮೌಲ್ಯವನ್ನು ಈ ಪದ್ಯ ನಮಗೆ ಪ್ರಸ್ತುತಪಡಿಸುತ್ತೆ. ಇನ್ನು ಎರಡನೇ ಪದ್ಯ, ಮುಂಗಾರಿನ ಮಳೆ ಆಗೋಣ ಅಂತಕ್ಕಂಥ ಒಂದು ಕೀವರ್ಡ್ ನಾನು ಇಟ್ಕೊಂಡಿದ್ದೀನಲ್ಲಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ವಸಂತವಾಗುತ್ತ ಮುಟ್ಟೋಣ. ಮಕ್ಕಳೇ ಗಮನಿಸ್ಬೇಕು ನೀವಲ್ಲಿ, ಕಂಠಪಾಠಕ್ಕೆ ಈ ಪದ್ಯ ಇದೆ 4 ಸಾಲು. ಈ ಪದ್ಯದಲ್ಲಿ ಒಟ್ಟು 2 ಚರಣಗಳು ಕಂಠಪಾಠಕ್ಕಿದ್ದಾವೆ. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕಂಠಪಾಠ ಮಾಡಿದರೆ ಪರೀಕ್ಷೆಯಲ್ಲಿ ಬರೆಯೋಕ್ಕೆ ನಿಮಗೆ ಸುಲಭ ಆಗತ್ತೆ. ಇನ್ನು ಆ ಕಲುಷಿತವಾಗಿರ್ತಕ್ಕಂಥ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗಬೇಕು ಅಂತಕ್ಕಂಥ 2 ಚಿತ್ರಗಳು ನಿಮ್ಮ ಕಣ್ಮುಂದೆ ಕಾಣ್ತಿದ್ದಾವೆ. ಆ ಚಿತ್ರಗಳನ್ನು ನೋಡುವುದರ ಮುಖಾಂತರ ಕವಿಯ ಮನಸ್ಸಿನಲ್ಲಿ ಯಾವ ಭಾವನೆ ಇಟ್ಟುಕೊಂಡು ಈ ಪದ್ಯದ ಸಾಲುಗಳನ್ನು ಬರೆದಿದ್ದಾರೆ ಅನ್ನೋದು ಆ ಚಿತ್ರವು ಕೂಡ ನಿಮಗೆ ಸ್ಪರ್ಶವನ್ನು ಕೊಡತ್ತೆ ಮಕ್ಕಳೇ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ನೋಡಿ, ಇಲ್ಲಿ ಕಾಡು ಬರಡಾಗಿದೆ, ವಸಂತ ಆಗ್ತಕ್ಕಂಥ ಸಂದರ್ಭದ ಸನ್ನಿವೇಶದ ಚಿತ್ರಗಳಿದ್ದಾವೆ. ಈ ಪದ್ಯದ ಸಾರಾಂಶ ಇಷ್ಟೇ. ಈ ನೆಲದಲ್ಲಿ, ಈ ನಾಡಿನಲ್ಲಿ ಕೆರೆ ನದಿಗಳ ನೀರಿನಲ್ಲಿ ಅನೇಕ ರೀತಿಯ ಕೊಳಕು ತುಂಬಿಕೊಂಡು ಕಲುಷಿತವಾಗಿದೆ ಮಕ್ಕಳೇ. ಮಳೆಗಾಲ ಆರಂಭವಾಗಿ ಕೊಳಕಿನ ಹಳೆಯ ನೀರು ಕೊಚ್ಚಿ ಹೋಗಿ ಹೊಸ ನೀರು ತುಂಬಬೇಕಲ್ವಾ? ಅಂತಹ ಮುಂಗಾರಿನ ಮಳೆ ನಾವು ಸ್ವಚ್ಛತೆಗಾಗಿ ಕ್ರಿಯಾಶೀಲರಾಗೋಣ ಎಂಬುವ ಒಂದು ತತ್ವವನ್ನು GS ರುದ್ರಪ್ಪನವರು ಈ ಪದ್ಯದ ಸಾಲುಗಳಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗೆ ಬೆಟ್ಟ ಕಾಡುಗಳು ನಾಶವಾಗಲು, ಭೂಮಿ ಬರಡಾಗಲು ನಾವೇ ಕಾರಣರಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಮರಗಿಡ ಬಳ್ಳಿಗಳು ನವ ಚೈತನ್ಯವನ್ನು ಪಡೆದು ವಸಂತವಾಗುತ್ತಾ ಸಮೃದ್ಧಿಯನ್ನು ಮುಟ್ತಕ್ಕಂಥ ಸಂಕಲ್ಪವನ್ನು ನಾವು ತೊಡಬೇಕು ಎಂದು ಕವಿ ಆಶಿಸ್ತಾರೆ. ಈ ಪದ್ಯದ ಮೌಲ್ಯ ಇಷ್ಟೇ ಮಕ್ಕಳೇ. ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿಟ್ಟುಕೊಂಡು ಕಾಡು ಮೇಡುಗಳನ್ನು ಸಮೃದ್ಧಗೊಳಿಸಬೇಕೆಂಬ ಮೌಲ್ಯಯುತವಾದ ಸಂದೇಶ ಈ ಪದ್ಯದಲ್ಲಿ ವ್ಯಕ್ತ ಆಗತ್ತೆ. ಇನ್ನು 3ನೇ ಪದ್ಯ, ಹೊಸ ಭರವಸೆಗಳ ಕಟ್ಟೋಣ. ಈ ಪದ್ಯದ ಸಾಲುಗಳನ್ನು ನೀವು ಗಮನಿಸಿದಾಗ ಇಲ್ಲಿ ನೋಡಿ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳನ್ನು ಕಟ್ಟಬೇಕು ನಾವು.
ಅಲ್ಲಿ ನಿಮಗೊಂದೆರಡು ಚಿತ್ರ ಕಾಣಿಸ್ತಾ ಇದೆ. ಹಾಗೆ ಮನುಜರ ನಡುವಣ ಅಡ್ಡ ಗೋಡೆಗಳ ಕೆಡುವುತ ಸೇತುವೆ ಆಗಬೇಕು. ಎಂಥ ಅದ್ಭುತವಾದ ಕಲ್ಪನೆ ನೋಡಿ ರಾಷ್ಟ್ರಕವಿ GS ಶಿವರುದ್ರಪ್ಪನವ್ರದ್ದು. ಜನರಲ್ಲಿ ಇವತ್ತು ನಾನಾ ಕಾರಣಗಳಿಗಾಗಿ ನಂಬಿಕೆ ವಿಶ್ವಾಸ ಹೊಂದಿ ಬಾಳುವ ಗುಣ ಈ ಸುಖ ಭಾವದ ಸ್ತಂಭಗಳೇ ಬಿದ್ದೋಗ್ಬಿಟ್ಟಿದ್ದಾವೆ ಮಕ್ಕಳೇ. ಹೀಗಾಗಿ ಚೆನ್ನಾಗಿ ನಾನು ಬದುಕ್ತೀನಿ, ನಾನು ಚೆನ್ನಾಗಿ ಬದುಕುತ್ತೇನೆ ಎಂಬ ಭರವಸೆ ಹೊರಟು ಹೋಗತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ನಮಗೆ ನಂಬಿಕೆ ಬೇಕಾಗಿದೆ, ಪ್ರೀತಿ ಬೇಕಾಗಿದೆ, ಸ್ನೇಹಗಳೆಂಬ ಆಧಾರ ಸ್ತಂಭಗಳನ್ನು ಮತ್ತೆ ಮೇಲೆಬ್ಬಿಸಿ ನಮ್ಮ ಮನಸ್ಸಿನ ಭಾವದಲ್ಲಿ ಸ್ಥಿರವಾಗಿ ನಿಲ್ಲುವ ಹಾಗೆ ಹೊಸ ಭರವಸೆಗಳನ್ನು ನಾವು ಮೂಡಿಸ್ಕೋಬೇಕಾಗಿದೆ, ಕಟ್ಟಿಕೊಳ್ಳಬೇಕಾಗಿದೆ ಅಂತಕ್ಕಂಥ ಆ ಸಾಲುಗಳೇ ನಮಗೆ ಅರ್ಥೈಸ್ತವೆ ವಿದ್ಯಾರ್ಥಿಗಳೇ. ಭಾಷೆ, ಜಾತಿ, ಮತ, ಆ ಧರ್ಮಗಳಲ್ಲಿರ್ತಕ್ಕಂಥ ಭೇದ ಭಾವಗಳಿಂದ ಇವತ್ತು ಜನರಲ್ಲಿ ಏನಾಗಿದೆ, ಅಸಮಾನತೆ, ಅಪನಂಬಿಕೆ, ಅಸ್ಪೃಶ್ಯತೆ ಮೊದಲಾದ ಅಡ್ಡಗೋಡೆಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ. ಅವುಗಳನ್ನು ನಾವು ಸಮಾನತೆ, ಸ್ನೇಹ, ಪ್ರೀತಿ, ಒಳ್ಳೆಯ ಚಿಂತನೆಗಳ ಮೂಲಕ ಮನುಜರ ನಡುವಿನ ಅಡ್ಡಗೋಡೆಗಳನ್ನು ಕೆಡವಿ ಪರಸ್ಪರರಲ್ಲಿ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಸಹಬಾಳ್ವೆಗೆ ಸೇತುವೆಯಾಗತಕ್ಕಂಥ ಸಂಕಲ್ಪವನ್ನು ನಾವೆಲ್ಲ ತೊಡಬೇಕು ಅಂತೇಳಿ ಕವಿಯ ಮನೋಭಾವದ ಆಸೆಯ ವಿದ್ಯಾರ್ಥಿಗಳೇ. ಇಡೀ ಈ ಪದ್ಯದ ಮೌಲ್ಯ ಏನಪ್ಪ ಅಂದರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಬದುಕಬೇಕೆಂಬ ಸಂದೇಶವನ್ನು ಈ ಪದ್ಯದಲ್ಲಿ ನಾವು ಗಮನಿಸ್ತೀವಿ. ಹಾಗೆಯೇ ಇನ್ನು ಇದು ಕೂಡ ಕಂಠಪಾಠಕ್ಕಿದೆ ಮಕ್ಕಳೇ, ಇದನ್ನು ಒಂದು ಸ್ವಲ್ಪ ವಿಶೇಷವಾಗಿ ಗಮನಿಸ್ಕೋಬೇಕಾಗತ್ತೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ, ನಾಳಿನ ಕನಸನ್ನು ಬಿತ್ತೋಣ. ನೋಡಿ ಅಲ್ಲಿ ಮತಗಳಲ್ಲ ಇವು ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕಾಗಿದೆ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನೋಡಿ, ಭಯ ಸಂಶಯದ ಕಣ್ಣಿನಲ್ಲಿ ನಾಳಿನ ಕನಸು ನಾವು ಇಂಥ ಮಕ್ಕಳಲ್ಲಿ ಬಿತ್ತಬೇಕಾಗಿದೆ. ಈ ಪದ್ಯದ ಸಾರ ಇಷ್ಟೇ ವಿದ್ಯಾರ್ಥಿಗಳೇ. ಹಿಂದೂ, ಇಸ್ಲಾಂ, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಎಲ್ಲ ಮತ ಧರ್ಮಗಳು, ಧರ್ಮಗ್ರಂಥಗಳು ಸಕಲ ಜೀವರಾಶಿಗಳ ಬದುಕಿಗೆ ಸರಿದಾರಿ ತೋರ್ತಕ್ಕಂಥ ಶ್ರೇಷ್ಠ ದಾರಿಯ ದೀವಿಗೆಗಳಾಗಿರ್ತಕ್ಕಂಥವು. ಆದರೆ ನಾವು ಇವುಗಳ ಮೌಲ್ಯದ ಸಾರವನ್ನು ಅರಿಯದೆ ನಮ್ಮ ಸ್ವಾರ್ಥಕ್ಕಾಗಿ ನಾವು ಹೇಗೆ ಬೇಕೋ ಹಾಗೆ ಇವುಗಳನ್ನು ಬಳಸ್ಕೊತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ಜಾಗರೂಕರಾಗಬೇಕಾಗಿದೆ ಮಕ್ಕಳೇ. ನಮ್ಮ ಬದುಕನ್ನು ನಡೆಸಬೇಕಾಗಿತ್ತಂದರೆ ಈ ನಂಬಿಕೆಯಿಂದ ಜಾಗರೂಕರಾಗಬೇಕಾಗಿದೆ. ಒಬ್ಬರು ಇನ್ನೊಬ್ಬರನ್ನ ಭಯ ಸಂಶಯಗಳಿಂದ ನೋಡ್ತಕ್ಕಂಥದ್ದಿದೆಯಲ್ಲ, ಆ ನೋಡುತ್ತಾ ಸೊರಗಿರುವ ಕಣ್ಣುಗಳಲ್ಲಿ ಸುಖ ಸಮೃದ್ಧಿಯ ಸವಿಗನಸನ್ನು ಇವತ್ತು ನಾವು ಬಿತ್ತಬೇಕಾಗಿದೆ. ಬದುಕು ಸಾಗಿಸುವ ಸಂಕಲ್ಪದ ಬೀಜವನ್ನು ಎಲ್ಲರ ಮನದಲ್ಲಿ ಬಿತ್ತೋಣ ಎಂದು ಕವಿಯ ಮನೋಭಾವದ ಆಶಯ. ಒಟ್ಟಾರೆ ಪ್ರೀತಿ ಪ್ರೇಮಪೂರಿತವಾದ ಸ್ವಚ್ಛತೆಯಿಂದ ಕೂಡಿದ ಹೊಸ ಭರವಸೆಗಳಿಂದ ಸರ್ವ ಸಮಾನತೆಯುಳ್ಳ ಶಾಂತಿ ಮತ್ತು ಸಮೃದ್ಧವಾಗಿರ್ತಕ್ಕಂಥ ಭವಿಷ್ಯದ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಸಂಕಲ್ಪ ತೊಡಬೇಕಾಗಿದೆ, ದೃಢ ಸಂಕಲ್ಪವಾಗಬೇಕಾಗಿದೆ. ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳಬೇಕೆಂಬುವುದೇ ಈ ಒಂದು ಪದ್ಯದ ಆಶಯ. ಒಟ್ಟಾರೆ ಮಕ್ಕಳೇ, ಈ ಪದ್ಯದಲ್ಲಿ ಏನು ಹೇಳಲು ಹೋಗ್ತಾ ಇದ್ದಾರೆ ಅಂದರೆ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇವೆಲ್ಲ ಆದರ್ಶ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು. ನಾವು ಜಾತಿ ಜಾತಿ ಯುದ್ಧಕ್ಕೆ ನಾಂದಿ ಹಾಡಬೇಕು, ಸಹೋದರತೆಯ ಭಾವನೆ ಹೊಳೆಯಾಗಿ ಹರಿದು ಬರಬೇಕು, ಬಡ ಜನತೆಯಿಂದ ಕೂಡಿದ ಶ್ರೀಮಂತ ರಾಷ್ಟ್ರದ ಪುನರ್ ನಿರ್ಮಾಣ, ನಾಳಿನ ಕನಸನ್ನು ಬಿತ್ತಬೇಕಲ್ಲ, ಅದು ನಿಮ್ಮ ಕಡೆಯಿಂದ ಸಾಧ್ಯ ಇದೆ. ಇಂತಹ ಮೌಲ್ಯಾಧಾರಿತ ಒಂದು ಭಾವಗೀತೆಗಳ ಮುಖಾಂತರ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ವ್ಯಕ್ತಪಡಿಸ್ತಾರೆ. ಇಷ್ಟು ಈ ಒಂದು ಪದ್ಯದ ಸಾರ. ಹಾಗೆ ಮಕ್ಕಳೇ, ಮುಂದಿನ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರಾ.
ರಸ ಋಷಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಈ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ. ಯಾವ ಆಶಯದ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಪದ್ಯವನ್ನು ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಮಕ್ಕಳಿಗೆ ಗಮನಿಸಬೇಕಾಗತ್ತೆ. ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆಯೂ ಕೂಡ ಒಂದಾಗಿದೆ. ಕವಿ ಬೇಂದ್ರೆಯವರು ಇಲ್ಲಿ ಕಾಲದ ಗತಿ, ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆ, ಯುಗಗಳೇ ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಹಾಗಾಗಿ ಇಲ್ಲಿ ಇದರ ಜೊತೆಗೆ ಶುಕ್ರ, ಚಂದ್ರ, ಮಂಗಳ ಲೋಕದ ಸಂಚಾರ ಇದು ಒಂದು ಕಾಲದ ಭೌತಿಕ ಲಕ್ಷಣ ಕೂಡ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗ್ತಕ್ಕಂಥ ಸ್ವಾತಂತ್ರ್ಯ ಚಿಂತನೆಯ ಕಲ್ಪನೆಯೂ ಕೂಡ ಆ ಪಕ್ಷಿಯ ಹಾರಾಟದ ಇನ್ನೊಂದು ಲಕ್ಷಣವೂ ಆಗಿದೆ. ಇಷ್ಟೇ ಅಲ್ಲದೆ ಮಕ್ಕಳೇ, ವೈಜ್ಞಾನಿಕ ದೃಷ್ಟಿಕೋನವನ್ನು ನವೋದಯದ ಪ್ರಕೃತಿ ಗೀತೆಯಲ್ಲಿ ನಾವು ಕಾಣ್ತೀವಿ. ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಮುನ್ಸೂಚನೆಯನ್ನು ಸಾರಿರ್ತಕ್ಕಂಥ ಕವನ ಇದು. ಇಂತಹ ಭಾವಗೀತೆಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ರಸ ಋಷಿ ದ ರಾ ಬೇಂದ್ರೆಯವರ ಅಭಿಷ್ಟೆ. ಇಲ್ಲಿ ನೋಡಿ, ಹಾರತಕ್ಕಂಥ ಹಕ್ಕಿಯ ಒಂದು ಚಿತ್ರ ನಿಮ್ಮ ಮುಂದೆ ಕಾಣ್ತಾ ಇದೆ. ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ತಾವಾಗಲೇ ನಾನು ಆಸೆಯ ಭಾವದಲ್ಲಿ ಹೇಳಿದ್ನಲ್ಲ, ಕಾಲವೆಂಬ ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದು, ಸಮಯ ಹಾಗೆ ಹೋಗ್ತಾ ಇದೆ. ಇವರೇ ನಿಮ್ಮೆಲ್ಲರ ರಸ ಋಷಿ ದ ರಾ ಬೇಂದ್ರೆಯವರು. ಇವ್ರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ನಾವು ನೋಡೋಣ ಮಕ್ಕಳೇ. ಅಂಬಿಕಾತನಯ್ಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತಶಕ 1896ರಲ್ಲಿ ಜನಿಸಿದರು. ಇವರು ಧಾರವಾಡದ ಸಾಧನಕೇರಿಯವರು. ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕಾಲದ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಅಂಬಿಕಾತನಯ್ಯ ದತ್ತರವರು ಬರೆದಿರ್ತಕ್ಕಂಥ ಗ್ರಂಥಗಳ ಮೇಲೆ ಬೆಳಕು ಚೆಲ್ಲೋದಾದರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಗ್ರಂಥಗಳನ್ನು ರಚಿಸಿದ್ದಾರೆ. ಇಷ್ಟೆಲ್ಲ ಸಾಹಿತ್ಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ದ ರಾ ಬೇಂದ್ರೆಯವರಿಗೆ ಸಂದಿರ್ತಕ್ಕಂಥ ಗೌರವ ಸನ್ಮಾನ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ಇವರು ಮರಾಠಿ ಮತ್ತು ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅಂದರೆ ಬೇರೆ ಭಾಷೆಯ ವಿಷಯನೂ ಕೂಡ ಅವರಿಗೆ ತುಂಬ ಚೆನ್ನಾಗಿ ಮನನ ಆಗಿತ್ತು ಅಂತಕ್ಕಂಥದ್ದು. ಇನ್ನು ಅರಳು ಮರಳು ಎಂಬ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ ಮಕ್ಕಳೇ ಜ್ಞಾನಪೀಠ ಪ್ರಶಸ್ತಿ, ಹಾಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥ ಬೇಂದ್ರೆಯವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದ ರಾ ಬೇಂದ್ರೆಯವರು ಬರೆದಿರ್ತಕ್ಕಂಥ ಗರಿ ಎಂಬ ಕವನ ಸಂಕಲನದಿಂದ ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನು ಈ ಪದ್ಯದ ಚರಣಗಳನ್ನು ಅರಿಯುವ ಮುಂಚಿತವಾಗಿ ನಾವು ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಹೊಸ ಪದಗಳ ಪರಿಚಯವನ್ನು ನಾವು ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ಯಾಕಂದ್ರೆ ಆ ಪದ್ಯದ ಅರ್ಥವನ್ನು ಇಲ್ಲ, ಆ ಪದ್ಯವನ್ನು ನೀವು ಓದುವಾಗ ಈ ಪದಗಳ ಅರ್ಥ ನಿಮ್ಗೆ ಗೊತ್ತಿದ್ದರೆ ಅಲ್ಲಿ ಇನ್ನೂ ಹೆಚ್ಚು ಮಾಹಿತಿ ನಿಮಗೆ ಖಚಿತವಾಗತ್ತೆ, ಅರ್ಥಪೂರ್ಣ ಮಾಹಿತಿ ನಿಮಗೆ ಸಿಗತ್ತೆ. ಅಲ್ಲಿ ಗಾವುದ ಅಂತಕ್ಕಂಥ ಪದ ಬಳಸಿದ್ದಾರೆ. ಗಾವುದ 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 3 ಸಾರಿ ಬಳಸಿದ್ದಾರೆ ಒಂದೇ ಪದವನ್ನು ವಿದ್ಯಾರ್ಥಿಗಳೇ. ಅಂದರೆ ಏನಿದು? ದೂರವನ್ನು ಅಳೆಯುವ ಒಂದು ಪ್ರಮಾಣ. ಅಂದರೆ 4 ಹರದಾರಿ, 12 ಮೈಲುಗಳ ಅಂತರ. ಹಾಗೆ
ಯವೆ ಅಂದ್ರೆ ಕಣ್ಣುರೆಪ್ಪೆ, ತಿಂಗಳೂರು ಅಂದರೆ ಚಂದ್ರಲೋಕ, ಒಕ್ಕಿ ಅಂದ್ರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ, ನರೆ ಬಿಳಿ ಬಣ್ಣ ಗಮನಿಸ್ಕೋಬೇಕು ಮಕ್ಕಳೇ, ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ, ಬ್ರಹ್ಮಾಂಡ ಅಂದ್ರೆ ಜಗತ್ತು, ಮನ್ವಂತರ ಅಂದ್ರೆ ಪರಿವರ್ತನೆಯ ಕಾಲ, ಮುಕ್ಕಿ ಗಬಗಬ ತಿನ್ನೋದು, ತಿಂಗಳ ಅಂದ್ರೆ ಚಂದ್ರ, ಹೊನ್ನ ಅಂದ್ರೆ ಹಳದಿ, ಕೆನ್ನ ಅಂದರೆ ಕೆಂಪು. ಈ ಪದಗಳ ಪರಿಚಯ ನಮಗಾದರೆ ಅವರ ಪದ್ಯದ ಸಾಲುಗಳಲ್ಲಿ ಬಹುಬೇಗ ನಮಗೆ ಅರ್ಥ ಆಗತ್ತೆ ಮಕ್ಕಳೇ. ಇದು ದ.ರಾ. ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಮೊದಲನೆಯ ಚರಣ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹೀಗೆ ನಿಮ್ಮ ಶಿಕ್ಷಕರು ನಿಮ್ಮ ತರಗತಿಗಳಲ್ಲಿ ಬೇರೆ ಬೇರೆ ಸಂಗೀತದೊಂದಿಗೆ ನೀವೆಲ್ಲ ಇದನ್ನು ಹಾಡಿರ್ತೀರಿ ಮಕ್ಕಳೇ. ಇದರ ಒಂದಿಷ್ಟು ಅರ್ಥಗಳನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಅಂತಕ್ಕಂಥದ್ದಕ್ಕೊಂದು ಚಿತ್ರ ಇದೆ ನೋಡಿ, ಅಲ್ಲಿ ಕತ್ತಲೆ ಕಳೆದು ಬೆಳಕು ಹರಿತಕ್ಕಂಥದ್ದು. ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹೇಗೆ ಹಾರಾಟ ಮಾಡ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಆ ಮೊದಲನೆಯ ಚರಣದ ಇಡೀ ಸಾರಾಂಶವನ್ನು ನಾವಿಲ್ಲಿ ಗಮನಿಸೋಣ ಮಕ್ಕಳೇ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಅಂದರೆ ಕಾಲದ ಪುನರಾವರ್ತನೆ, ಹಗಲು ರಾತ್ರಿಗಳ ಪುನರಾವರ್ತನೆಯಿಂದ ಈ ಕಾಲ ಅಂತಕ್ಕಂಥದ್ದು ಚಲನಶೀಲವಾಗಿದೆ. ಸುತ್ತಮುತ್ತಲು ಮೇಲೆ ಕೆಳಗೆ ಅಂದರೆ ಈ ಕಾಲ ವಿಶ್ವವ್ಯಾಪಕವಾಗಿರ್ತಕ್ಕಂಥದ್ದು, ಅನಂತವಾಗಿರ್ತಕ್ಕಂಥದ್ದು. ಇಲ್ಲಿ ಕಾಲಪಕ್ಷಿಯ ಬೃಹತ್ ರೂಪವನ್ನು ಕಾಣಬಹುದಾಗಿದೆ ಎನ್ನುವ ಭಾವನೆಯನ್ನು ನಾವಲ್ಲಿ ಮಾಡಿಕೊಳ್ಳಬೇಕಾಗತ್ತೆ. ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಂದರೆ ಕಣ್ಣು ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಅಂದರೆ ಆ ಸಮಯದಲ್ಲಿ ಕಾಲಪಕ್ಷಿ ಗಾವುದ 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 ಮುಂದೆ ಹಾಗೇ ಸಾಗ್ತಾ ಇದೆ. ಇಲ್ಲಿ ಕಾಲಪಕ್ಷಿ ಕೇವಲ ಗತಿಶೀಲವಲ್ಲ ವಿದ್ಯಾರ್ಥಿಗಳೇ, ಪ್ರಗತಿಶೀಲವೂ ಹೌದು ಎಂಬುದನ್ನು ಕವಿ ಅಲ್ಲಿ ಸೂಚಿಸ್ತಾರೆ. ಒಟ್ಟಾರೆ ಈ ಒಂದು ಪದ್ಯದ ಚರಣದಲ್ಲಿ ನಾವು ಯಾವ ಮೌಲ್ಯವನ್ನು ಆಧರಿಸಿದ್ದೀವಿ ಅಂದರೆ ಈ ಚಲನಶೀಲವಾಗಿರ್ತಕ್ಕಂಥ ಕಾಲದ ಮಹತ್ವವನ್ನು ಅರಿತು, ಮುತ್ತಿಗಿಂತ ಹೊತ್ತು ಉತ್ತಮ ಅಂತೇಳಿ ಗಾದೆ ಮಾತು ಹೇಳ್ತೀವಿ ನಾವು. ಹಾಗಾಗಿ ಈ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಆಶಯದ ಮೇಲೆ ಬೆಳಕು ಚೆಲ್ತಕ್ಕಂಥ ಮೌಲ್ಯ ಈ ಪದ್ಯದ ಮೊದಲ ಚರಣದಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು. ಇನ್ನು ಎರಡನೇ ಚರಣ. ಕರಿನರೆ ಬಣ್ಣದ ಪುಚ್ಛಗಳುಂಟು, ಬಿಳಿಹೊಳೆ ಬಣ್ಣದ ಗರಿಗರಿಯುಂಟು, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇಲ್ಲಿ ನೋಡ್ರಿ, ಆ ಭಾವನೆಯನ್ನು ಈ ಚಿತ್ರದ ಮುಖಾಂತರ ತುಂಬತಕ್ಕಂಥ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಈ ಪದ್ಯದ ಸಾರಾಂಶವನ್ನು ನಾವು ಗಮನಿಸಿದಾಗ ವಿದ್ಯಾರ್ಥಿಗಳೇ, ರಸ ಋಷಿ ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಗುರುತುಗಳನ್ನು ಆ ಹಾರಾಟ ಮಾಡ್ತಕ್ಕಂಥ ಹಕ್ಕಿಯ ಭೌತಿಕ ಅಂಗಗಳಿದಾವಲ್ಲ, ಪುಚ್ಚ ಆಗಿರ್ಬೋದು, ಗರಿ ಆಗಿರ್ಬೋದು, ರೆಕ್ಕೆಗಳ ಬಣ್ಣಗಳಿಗೆ ಹೋಲಿಸ್ತಾರೆ. ಹಕ್ಕಿಯ ಹಿಂದೆ ಇರ್ತಕ್ಕಂಥ ಪುಚ್ಚ ಇದೆಯಲ್ಲ, ಅದು ಅಗೋಚರ, ಅದು ಕಳೆದು ಹೋದ ಭೂತಕಾಲದ ಕರಿನರೆ ಬಣ್ಣಕ್ಕೆ ಹೋಲಿಸಿದ್ದಾರೆ. ಭೂತಕಾಲ ಮತ್ತೊಂದು ಅರ್ಥದಲ್ಲಿ ಹಗಲು ರಾತ್ರಿಗಳು ಎಂಬ ಪರಿಕಲ್ಪನೆಯನ್ನು ಕೂಡ ನಾವಿಲ್ಲಿ ಮಾಡಬಹುದು. ಅಂದರೆ ಕಾಲವೆಂಬ ಹಕ್ಕಿಗೆ ಹಗಲು ರಾತ್ರಿಗಳೆಂಬ ಪುಚ್ಚಗಳಿವೆ. ಇನ್ನು ನೇರವಾಗಿ ಗೋಚರಿಸ್ತಕ್ಕಂಥ ಬಿಳಿ ಹೊಳೆ ಬಣ್ಣದ ಗರಿಗಳು ಇವತ್ತಿನ ಪ್ರಸ್ತುತ ವರ್ತಮಾನ ಕಾಲದ ಗುರುತುಗಳು. ಹಾಗೆಯೇ ಕೆಂಪಾಗಿ ಹೊನ್ನಿನ ಬಣ್ಣಗಳ ರೆಕ್ಕೆಗಳಿದಾವಲ್ಲ, ಅವು ಭವಿಷ್ಯತ್
ಕಾಲದ ಗುರುತುಗಳು. ಹೀಗೆ ಕಾಲವೆಂಬ ಹಕ್ಕಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳೆಂಬ ಗುರುತುಗಳನ್ನು ಮೂಡಿಸ್ತಾ ಹಾರಿ ಹೋಗ್ತಾ ಇದೆ. ಹಕ್ಕಿ ಹಾರುತ್ತಿದೆ, ನೋಡಿದಿರಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಅದನ್ನು ಈ ರೀತಿ ಅವರು ಅರ್ಥೈಸ್ತಾರೆ. ಈ ಪದ್ಯದಲ್ಲಿ ಅಡಗಿರ್ತಕ್ಕಂಥ ಮೌಲ್ಯ ಏನಂದರೆ, ಇಲ್ಲಿಯೂ ಕೂಡ ಕಾಲ ಅಂತಕ್ಕಂಥದ್ದು ಚಲನಶೀಲವಾಗಿರ್ತಕ್ಕಂಥದ್ದು. ಆ ಕಾಲದ ಮಹತ್ವವನ್ನು ಅರಿತು ನಮ್ಮ ಉತ್ತಮ ಭವಿಷ್ಯವನ್ನು ನಾವು ರೂಪಿಸಿಕೊಳ್ಳಬೇಕಾಗಿದೆ ಎನ್ನುವುದನ್ನು ನಮಗೆ ತಿಳಿಸ್ತಕ್ಕಂಥದ್ದು. ಇನ್ನು ಮೂರನೇ ಪದ್ಯ ವಿದ್ಯಾರ್ಥಿಗಳ ಕಂಠಪಾಠಕ್ಕಿದೆ, ಗಮನಿಸ್ಕೋಬೇಕು. ಈ ಪದ್ಯದಲ್ಲೂ ಕೂಡ 2 ಚರಣಗಳು ನಿಮ್ಮ ಕಂಠಪಾಠಕ್ಕೆ ಇರ್ತವೆ. ಅದರಲ್ಲಿ ಎರಡನ್ನೂ ಕಂಠಪಾಠ ಮಾಡದೆ ಹೋದರೂ ಯಾವುದಾದ್ರೂ ಒಂದು ಮಾಡಿದರೆ, ಯಾಕಂದರೆ ಪದ್ಯ ಕಂಠಪಾಠ ಯಾವುದೇ ಪದ್ಯದಲ್ಲಿ ಕೊಟ್ಟಿದ್ರು ಕೂಡ ಅದೇ ಪದ್ಯದಲ್ಲಿ ಅಥವಾ ಕೊಡೋದ್ರಿಂದ ನಿಮಗೊಂದಿಷ್ಟು ಓದುವ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೋಡಿ, ಈ ಮೂರನೇ ಪದ್ಯದ ಅರ್ಥವನ್ನು ನಾವು ಗಮನಿಸೋದಾದರೆ ಅಲ್ಲಿ ಆ ಪದ್ಯದ ಸಾರವನ್ನು ಬಿಂಬಿಸ್ತಕ್ಕಂಥ ಚಿತ್ರಗಳು ನಿಮ್ಮ ಕಣ್ಮುಂದೆ ಕಾಣ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ಈ ಪದ್ಯವನ್ನು ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಅಂತಕ್ಕಂಥ ಪದ್ಯ ನೋಡಿ, ಅಲ್ಲಿ ಹೇಗೆ ಚಿತ್ರಗಳ ಮುಖಾಂತರನೇ ಅದರ ಸಾರವನ್ನು ನಾವು ಗ್ರಹಿಸಬಹುದು. ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ವಿಶಾಲತೆ ಮತ್ತು ಅದರ ವ್ಯಾಪ್ತಿಯನ್ನು ವಿವರಿಸ್ತಾ ಇದ್ದಾರೆ. ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಅಂದರೆ ಇಲ್ಲೇ ಯಾವುದೇ ಭೇದ ಭಾವ ಇಲ್ಲ, ಸಮಾನತೆಯನ್ನು ಕಾಣ್ತಕ್ಕಂಥ ಗುಣವನ್ನು ನಾವಿಲ್ಲಿ ನೋಡ್ತೀವಿ. ಹಕ್ಕಿಯ ರೆಕ್ಕೆಯು ಮೂಡಿದಾಗ ಹೇಗೆ ಅದು ಹಾರಿ ಹೋಗುತ್ತದೆ, ಹಾಗೆ ಕಾಲವೆಂಬ ಹಕ್ಕಿ ಮುಗಿಲನ್ನು ರೆಕ್ಕೆಗಳನ್ನಾಗಿ ಮಾಡಿಕೊಂಡು, ನೋಡಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ, ಕವಿಯ ಕಲ್ಪನೆ. ಹಾರಿ ಹೋಗ್ತಾ ಹೋಗ್ತಾ ಮುಗಿಲಿಗೆ ಬೆಳೀತೈತೆ ಅಂತ ಹೇಳ್ತೀವಲ್ವಾ, ಮುಗಿಲನ್ನೇ ರೆಕ್ಕೆಗಳನ್ನಾಗಿ ಮಾಡಿಕೊಂಡು, ಮುಗಿಲಿಗೆ ರೆಕ್ಕೆಗಳೊಡೆದವು ಅನ್ನ ಅಂತಕ್ಕಂಥ ಪದ್ಯದ ಸ್ಟಾಂಜಾದಲ್ಲಿದೆ ನೋಡಿ. ಹಾಗೆ ಇಲ್ಲಿ ಮುಗಿಲಿಗೆ ರೆಕ್ಕೆಗಳೊಡೆದವು ಎಂಬಂತೆ ಅನಂತವಾಗಿ ಹಕ್ಕಿ ಹಾರಿ ಹೋಗುತ್ತಿದೆ ಎನ್ನುವುದನ್ನು ಮಾತಾಡ್ತಾ ಇದ್ದಾರೆ. ಆಕಾಶದಲ್ಲಿ ಮಿನುಗುತ್ತಿರುವ ಆ ನಕ್ಷತ್ರಗಳ ಮಾಲೆ, ಆ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶವನ್ನು ಬೆಳಗ್ತಕ್ಕಂಥ ಈ ಸೂರ್ಯ ಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗ್ತಾ ಇದೆ. ಆ ಹಾರಿ ಹೋಗ್ತಕ್ಕಂಥ ಹಕ್ಕಿಯನ್ನು ನೀವು ನೋಡಿದ್ದೀರಾ? ಅರ್ಥ ಇಷ್ಟೇ, ಆ ಕಾಲವೆಂಬ ಹಕ್ಕಿಯ ಅಂಗಾಂಗಗಳನ್ನು ಇಲ್ಲೇ ವರ್ಣಿಸ್ತಕ್ಕಂಥ ಪ್ರಯತ್ನವನ್ನು ಬೇಂದ್ರೆಯವರು ಮಾಡ್ತಾ ಇದ್ದಾರೆ. ಇನ್ನು 4ನೇ ಪದ್ಯ. ಈ 4ನೇ ಪದ್ಯದಲ್ಲಿ ಎಂಥ ಅರ್ಥಗರ್ಭಿತವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ, ಮಂಡಲ ಗಿಂಡಲಗಳ ಗಡಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡಗಳ ಸಾರ್ವಭೌಮರ ನೆತ್ತಿಯ ಕೊಕ್ಕಿ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ, ಆ ಚಿತ್ರ ನಿಮಗೆ ಕಾಣ್ತಾ ಇದೆ. ಸಾರ್ವಭೌಮರ ನೆತ್ತಿಯ ಕುಗ್ತಕ್ಕಂಥ ಒಂದು ರಾಜನ ಚಿತ್ರ, ಅಲ್ಲಿ ಹಕ್ಕಿಗಳ ಚಿತ್ರ ಇದ್ದಾವೆ. ಈ ಒಂದು ಪದ್ಯದ ಸಾರವನ್ನು ನಾವು ಗ್ರಹಿಸ್ತಾ ಹೋದರೆ, ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲದ ಸಾರ್ವಭೌಮತ್ವವನ್ನು, ಸಾರ್ವಭೌಮತ್ವ ಅಂದರೆ ಪರಮಾಧಿಕಾರ, ಹಾಗಾಗಿ ಆ ಸಾರ್ವಭೌಮತ್ವದ ಕುರಿತು ಇಲ್ಲಿ ವಿವರಣೆಯನ್ನು ನಮಗೆ ಕೊಡ್ತಾರೆ. ರಾಜ್ಯ ಆಗಿರ್ಬೋದು, ಸಾಮ್ರಾಜ್ಯಗಳನ್ನು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ. ವಿದ್ಯಾರ್ಥಿಗಳ ಇತಿಹಾಸದಲ್ಲಿ ನಾವೆಲ್ಲ ಓದ್ತೀವಿ, ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರ ಕಾಲದಲ್ಲಿ ಮುತ್ತು ರತ್ನಗಳನ್ನು ಯಾವ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದೀವಲ್ವ ನಾವು, ಹಾಗೆ ಮಾಡಿದ್ದು ಇದೇ ಕಾಲ. ಹಾಗೆಯೇ ಬನ್ನಿ, ಅಳಿಯ ರಾಮರಾಯರ ಕಾಲದ ತದನಂತರ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಅಳಿದು ಹೋಯಿತು, ಹಾಗೆ ಅಳಿದು ಹೋಗಲು ಇದೇ ಕಾಲ. ಹೀಗೆ
ರಾಜ್ಯ ಸಾಮ್ರಾಜ್ಯಗಳು ವೈಭವದಿಂದ ಮೆರೆಯುವಂತೆ ಮಾಡಿದ್ದು ಇದೇ ಕಾಲವೆಂಬ ಹಕ್ಕಿ. ಹಾಗೆ ಅವುಗಳ ನಡುವೆ ಯುದ್ಧಗಳನ್ನು ಮಾಡಿಸಿ ಆ ತೆನೆಯಲ್ಲಿಯೇ ಕಾಳುಗಳನ್ನು ಬೇರ್ಪಡಿಸುವಂತೆ ಬೇರೆ ಬೇರೆ ಮಾಡಿದ್ದು ಇದೇ ಕಾಲ. ಹಾಗಾಗಿ ಕಾಲ ಅಂತಕ್ಕಂಥದ್ದು ಸಾರ್ವಭೌಮತ್ವವನ್ನು ಹೊಂದಿದೆ, ಪರಮಾಧಿಕಾರವನ್ನು ಹೊಂದಿದೆ, ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅಧಿಕಾರ ಅದಕ್ಕಿದೆ. ಅದು ಹೆಂಗೆ ಬೇಕು ಹಂಗೆ ಆಟ ಆಡಿಸ್ತಾ ಇದೆ. ಕಾಲಕ್ಕೆ ತಕ್ಕಂತೆ ನಡಿಬೇಕು ಅಂತೇಳಿ ನಮ್ಮ ಹಿರಿಯರು ನಮ್ಗೆ ಆದರ್ಶವನ್ನು ಇರ್ತಾರೆ ನೋಡಿ ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಆ ಕಾಲದ ಸಾರ್ವಭೌಮತ್ವವನ್ನು ಈ ಪದ್ಯದಲ್ಲಿ ನಮಗೆ ದ ರಾ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ. ರಾಜ ಮಹಾರಾಜರ ಸಣ್ಣ ದೊಡ್ಡ ಕೋಟೆ ಕೊತ್ತಲೆಗಳನ್ನು ಗಮಕ್ಕನೆ ನಾಶ ಮಾಡಿದ್ದು ಇದೇ ಕಾಲ. ಹೀಗೆ ವಿಶ್ವದ ಎಲ್ಲ ಭಾಗಗಳನ್ನು ಒಂದು ಸಲ ವೈಭವದಿಂದ ಮೆರೆಯುವಂತೆ ಮಾಡಿದ್ದು, ಮತ್ತೊಂದು ಸಲ ಅದು ಮುಳುಗುವಂತೆ ಮಾಡಿದ್ದು. ನಾನು ಆವಾಗಲೇ ಒಂದು ಉದಾಹರಣೆ ಕೊಟ್ಟನು ವಿಜಯನಗರ ಸಾಮ್ರಾಜ್ಯದ ನಿಮಗೆ. ಹೀಗೆ ಸಾರ್ವಭೌಮರೆಂದು ಮೆರೆದವರ ನೆತ್ತಿಯ ಮೇಲೆ ಕುಕ್ಕಿ ಕೆಳಗೆ ಬೀಳಿಸಿ ಹೊಸಕ್ಕೆ ಹಾಕಿ ಹಕ್ಕಿ ಹಾರಿ ಹೋಗಿದೆ ನೋಡಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಅವರು ಮಾಡ್ತಾರೆ. ಇನ್ನು 5ನೇ ಪದ್ಯದ ಚರಣ. ಯುಗ ಯುಗಗಳ ಹಣೆ ಬರೆಹವ ಒರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ಕೂಡ ಮಕ್ಕಳೇ ಕಂಠಪಾಠಕ್ಕಿದೆ. ಈ 2 ಹೇಳಿದ್ನೆಲ್ಲ ಆವಾಗಲೇ ಒಂದು ಈಗೊಂದು. ಈ 2ರಲ್ಲಿ ಯಾವುದಾದ್ರೂ ಒಂದು ನೀವು ಕಂಠಪಾಠ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ಸುಲಭ ಆಗತ್ತೆ. ಆ ಒಂದು ಪದ್ಯದ ಸಾಲುಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಚಿತ್ರ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದ್ದೇವೆ. ಯೋಚನೆ ಮಾಡ್ಕೊಳ್ಳಿ. ಆ ಪದ್ಯದ ಸಾರವನ್ನು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ, ಏನೇನು ಹೇಳಿದ್ದಾರೆ ಕವಿ, ಈಗಾಗಲೇ ನಿಮ್ಮ ತರಗತಿಯೆಲ್ಲ ಪಾಠ ಆಗಿ ಕೇಳಿರೋದ್ರಿಂದ ನಿಮ್ಗೆ ಹೊಸದು ಅನಿಸೋದಿಲ್ಲ. ನೋಡಿ ಅಲ್ಲಿ ಹೇಗಿದೆ. ಈ 2 ಚಿತ್ರಗಳು ಸಾರವನ್ನು ಕಾಲ ಅಂತಕ್ಕಂಥ ಪಕ್ಷಿ ಯುಗ ಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಹರಸುತ್ತಿದೆ ಎಂದು ವರ್ಣನೆ ಮಾಡ್ತಕ್ಕಂಥದ್ದು. ಕಾಲ ಪಕ್ಷಿ ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಹೊಸ ಮನ್ವಂತರದ ಪರಿವರ್ತನೆಗೆ ಪ್ರಗತಿಗೆ ಕಾರಣ ಆಗಿರ್ತಕ್ಕಂಥದ್ದು ಈ ಕಾಲ ಎಂಬ ಪಕ್ಷಿ. ಕಾಲ ಪಕ್ಷಿ ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದಲ್ಲಿರ್ತಕ್ಕಂಥ ಜೀವಿಗಳಿಗೆ ಚೈತನ್ಯವನ್ನು ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಸಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಶುಭ ಆಶೀರ್ವಾದವನ್ನು ಮಾಡ್ತಾ ಇದೆ ಅನ್ನೋ ವರ್ಣನೆಯನ್ನು ಕವಿಯ ಪದ್ಯದ ಸಾಲುಗಳಲ್ಲಿ ತುಂಬಿದ್ದಾರೆ. ಒಟ್ಟಾರೆ ಈ ಒಂದು ಪದ್ಯದ ಮೌಲ್ಯ ಇಷ್ಟೇ ವಿದ್ಯಾರ್ಥಿಗಳೇ. ಚಲನಶೀಲವಾದ ಕಾಲದ ಮಹತ್ವವನ್ನು ಅರಿತು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಆಶಯ ಈ ಪದ್ಯದಲ್ಲಿ ಕಂಡುಬರ್ತಕ್ಕಂಥ ಮೌಲ್ಯ. ಇನ್ನು 6ನೇ ಚರಣ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ನೋಡಿ ಆ ಪದ್ಯದ ಸಾಲುಗಳನ್ನು ತಿಳಿಸ್ತಕ್ಕಂಥ ಮಂಗಳ ಗ್ರಹದ ಚಿತ್ರ, ಚಂದ್ರಲೋಕದ ಒಂದು ಇರ್ತಕ್ಕಂಥ ಶೋಧನೆಯ ಚಿತ್ರ, ಮಂಗಳಯಾನವನ್ನು ಮಾಡಿರ್ತಕ್ಕಂಥ ಚಿತ್ರ, ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದೊಂದು ಚಿತ್ರ. ಅದರ ಸಾರವನ್ನು ಹೀಗೆ ವಿದ್ಯಾರ್ಥಿಗಳೇ ನಾವು ಗ್ರಹಿಸ್ಬೋದು. ಕಾಲದ ಓಟದಲ್ಲಿ ಅಂದರೆ ಶುಕ್ರ ಗ್ರಹವು ಮನುಷ್ಯನಿಗೆ ಕೇವಲ ಹಳ್ಳಿ ಆಗಬಹುದು, ಚಂದ್ರಲೋಕವು ಬರೀ ಊರು ಆಗಬಹುದು, ಹಾಗೂ ಮಂಗಳ ಲೋಕವು ಭೂಮಿಗೆ ಅಂಗಳ ಆಗಬಹುದು. ಮಾನವನಿಗೆ ಈ ಆಕಾಶಕಾಯಗಳು ಹಾರಾಡಲು ಆಡಲು ಹಾಡಲು ವೇದಿಕೆ ಕೂಡ ಆಗ್ಬೋದು. ಮಾನವನು ಭೂಮಿಯಿಂದ ಇತರ ಗ್ರಹಗಳಿಗೆ, ಬರೀ ಶುಕ್ರ ಗ್ರಹ ಒಂದೇ ಅಲ್ಲ, ಮಂಗಳ ಗ್ರಹ ಒಂದೇ ಅಲ್ಲ, ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚ್ಯೂನ್ ಏನು ಗ್ರಹಗಳಿದಾವಲ್ಲ, ಇನ್ನು ಉಪಗ್ರಹಗಳು ಯುರೋಪ್ ಗ್ಯಾನಿಮೇಡ್ ಕ್ಯಾಲೆಸ್ಟ್ರಾ, ಆ ಗ್ರಹ ಮತ್ತು ಉಪಗ್ರಹಗಳಿಗೂ ಮನುಷ್ಯ ಸಂಚರಿಸಬಹುದಾದು ಅಂತಕ್ಕಂಥ ಒಂದು ದಾರ್ಶನಿಕ ಮುನ್ನೋಟ ನೋಡಿ
ಕವಿಯ ಕಲ್ಪನೆ ನಿಜ ಆಗತ್ತೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳೇ. ಅಂದಿನ ಸಂದರ್ಭದಲ್ಲಿ ಇನ್ನು ಮಂಗಳಯಾನವನ್ನು ಕೈಗೊಳ್ಳದೇ ಇರತಕ್ಕಂಥ ಕಾಲದಲ್ಲಿ ಅಂಬಿಕಾತನೆಯ ದತ್ತರ ಒಂದು ಭವಿಷ್ಯತ್ತಿನ ವೈಜ್ಞಾನಿಕ ದೃಷ್ಟಿಕೋನದ ದಾರ್ಶನಿಕ ಮುನ್ನೋಟ ಈ ಪದ್ಯದಲ್ಲಿ ಅಭಿವ್ಯಕ್ತಗೊಂಡಿದೆ. ಇನ್ನು 7ನೇ ಚರಣ, ಅದರ ಒಂದು ಚಿತ್ರವನ್ನು ಇಲ್ಲಿ ನಾವು ನೋಡ್ಬೋದು. ಬ್ರಹ್ಮಾಂಡದ ರಹಸ್ಯವನ್ನು ಭೇದಿಸ್ತಕ್ಕಂಥ ಕಾಲವೆಂಬ ಹಕ್ಕಿ ಹಾರಿ ಹೋಗ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಇದ್ದೀವಿ. ಅದರ ಸಾರ ಹೀಗಿದೆ. ಬೇಂದ್ರೆಯವರು ಈ ಪದ್ಯದಲ್ಲಿ ಕಾಲವೆಂಬ ಹಕ್ಕಿ ತನ್ನ ಬಾಹುದಿಂದ ಈ ಜಗತ್ತಿನ ರಹಸ್ಯವನ್ನು ಭೇದಿಸುವ ತಂತ್ರವನ್ನು ಇಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಈ ಕಾಲವೆಂಬ ಹಕ್ಕಿ ಇದೆಯಲ್ಲ, ದಶ ದಿಕ್ಕುಗಳ ತುತ್ತ ತುದಿಗೆ ಮುಟ್ಟಿ ದಿಶಾವಲಯದ ಆಚೆಗೂ ಕೂಡ ತನ್ನ ಕೊಕ್ಕನ್ನು ಚಾಚಿದೆ. ಜಗತ್ತಿನ ಮೂಲವನ್ನು ಹುಡುಕಲು, ರಹಸ್ಯವನ್ನು ಭೇದಿಸಲು ಎಂಬಂತೆ ಹೊಂಚು ಹಾಕ್ತಾ ಇದೆ. ಏನೋ ಬಲ್ಲವ್ರು ಯಾರು? ಅಲ್ಲೇ ಪ್ರಶ್ನೆ ಮಾಡ್ತಾರೆ ಬೇಂದ್ರೆಯವರು. ನೋಡಿ, ಇಂತಹ ಪ್ರಪಂಚದ ವಿಸ್ಮಯವನ್ನು ಭೇದಿಸಲು ಕಾಲವೆಂಬ ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಹೀಗೆ ನೋಡಿ ಮಕ್ಕಳೇ, ಎಂತಹ ಒಂದು ಚಿಂತನೆ ನಮ್ಮ ಹಿರಿಯರಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಹಿಂದಿನ ಹಿರಿಯರು ಬ್ರಹ್ಮಾಂಡದ ರಹಸ್ಯವನ್ನು ನಮ್ಮ ಋಷಿ ಮುನಿಗಳು ಬಲ್ಲವರಾಗಿದ್ದರು. ಹಿಂದಿನ ಕಾಲದಲ್ಲಿಯೇ ಆಧ್ಯಾತ್ಮದ ಅದರ ಅರಿವು, ಅದರ ಮುಖಾಂತರ ಅದರ ಮೂಲವನ್ನು ಹುಡುಕಕ್ಕೆ ಪ್ರಯತ್ನ ಪಟ್ಟರು. ಈ ರೀತಿ ಇಲ್ಲಿ ಪರೋಕ್ಷವಾಗಿ ಇವರು ಅಭಿವ್ಯಕ್ತಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಮತ್ತೊಂದು ಪದ್ಯ ಹಲಗಲಿ ಬೇಡರು. ಇದು ಜಾನಪದ ಶೈಲಿಯಲ್ಲಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಲಾವಣಿ ಪ್ರಕಾರಕ್ಕೆ ಸೇರ್ತಕ್ಕಂಥದ್ದು. ಈ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಇದೆಯಲ್ಲ, ಆ ಜನಪದ ಸಾಹಿತ್ಯ ಶ್ರೀ ಸಾಮಾನ್ಯರು ಕೂಡ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ವೀರತನ, ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿ ಎಂದರೆ ವೀರಗೀತೆ ಎಂದು ಕರೆಯುವುದು ವಾಡಿಕೆ ನಮಗಿದೆ. ಹಾಗಾಗಿ ಈ ಏಕ ಘಟನೆಯನ್ನಾಧರಿಸಿ ಕಥನಾತ್ಮಕವಾಗಿರ್ತಕ್ಕಂಥ ಲಾವಣಿಗಳು ಹಾಡಿನ ರೂಪದಲ್ಲಿ ಕಟ್ಟಿರ್ತಕ್ಕಂಥ ಕಥೆಗಳು. ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿರ್ತಕ್ಕಂಥದ್ದು ನಾವು ಗುರುತಿಸ್ತಾ ಇದ್ದೀವಿ. ವಾಣಿಜ್ಯ ಮೂಲವನ್ನರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿಯ ದಂಗೆಯ ತದನಂತರ ನಿಶಸ್ತ್ರೀಕರಣ ಕಾನೂನನ್ನು ಜಾರಿಗೆ ತಗೊಂಬರ್ತಾರೆ. ಆಗ ಸ್ವಾತಂತ್ರ್ಯ ಪ್ರಿಯರಾಗಿರ್ತಕ್ಕಂಥ ಹಲಗಲಿ ಬೇಡರು ಆ ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾಗಿರ್ತಕ್ಕಂಥ ಸಂದರ್ಭದ ಸನ್ನಿವೇಶ. ಅಂಥ ಅನಕ್ಷರಸ್ಥರಾಗಿದ್ದರೂ ಕೂಡ ಅವರಲ್ಲಿ ಎಂತಹ ಸ್ವಾತಂತ್ರ್ಯ ಪ್ರೇಮ ಇತ್ತು ಅನ್ನೋದು ಇಲ್ಲಿ ನಾವು ಗಮನಿಸ್ತೀವಿ. ನಿಮ್ಮಲ್ಲಿ ಆ ಸ್ವಾತಂತ್ರ್ಯ ಪ್ರೇಮವನ್ನು, ಪರಿಚಯ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಲಾವಣಿಯನ್ನು ಇಟ್ಟಿರ್ತಕ್ಕಂಥದ್ದು. ಇನ್ನು ಹಲಗಲಿ ಬೇಡರು ಆ ಪದ್ಯದ ಶೀರ್ಷಿಕೆಯನ್ನು ಹೇಳತ್ತೆ ನೋಡಿ. ಹಲಗಲಿ ಅಂತಕ್ಕಂಥದ್ದು ಇದೊಂದು ಗ್ರಾಮ. ಇವತ್ತಿನ ಮುಧೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿರ್ತಕ್ಕಂಥದ್ದು. ಅಂದು ಕಲಾದಗಿ ಜಿಲ್ಲೆಯ ಸ್ಥಾನಮಾನ ಹೊಂದಿರತಕ್ಕಂಥದ್ದು. ವೀರ ರಸಯುಕ್ತವಾಗಿರ್ತಕ್ಕಂಥ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳು. ಹಾಗಾಗಿ ಹಲಗಲಿ ಬಂಟರ ಹತಾರ ಕದನ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಸ್ತುತ ಲಾವಣಿಯನ್ನು ಡಾಕ್ಟರ್ BS ಗದ್ಗಿಮಠ್ ಅವರ ಕನ್ನಡ ಜನಪದ ಗೀತೆಗಳು ಎಂಬ ಗ್ರಂಥದಿಂದ ಸಂಪಾದನೆ ಮಾಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇವರೇ ನಮ್ಮ ಸಂಪಾದಕರು ಡಾಕ್ಟರ್ BS ಗದ್ಗಿಮಠ್. ಜನಪದ ಸಾಹಿತ್ಯದಲ್ಲಿ ಮೊಟ್ಟಮೊದಲು PhD ಪದವಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಇದರ ಪೂರ್ವಕತೆಯನ್ನು ನಾವು ಗಮನಿಸಿದ್ರೆ ಮಕ್ಕಳೇ, ಪೂರ್ವಕತೆಯನ್ನು ಸರಿಯಾಗಿ ನೀವು ಆಲಿಸಿಬಿಟ್ರೆ ಇಡೀ ಪದ್ಯನೇ ನಿಮ್ಮ ಕಣ್ಮುಂದೆ ಬರುತ್ತೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ಆಡಳಿತದ ಸೂತ್ರವನ್ನು ಹಿಡಿತಾರೆ. ಈಗ ಹಿಡಿದಿದ್ದು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಕಾನೂನನ್ನು ಜಾರಿಗೆ ತಗೊಂಬರ್ತಾರೆ. ಏನದು ಕಾನೂನು? ಆ ಕಾನೂನಿನ ಮೂಲ ಉದ್ದೇಶ ಏನು ಅಂತಂದರೆ, ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ, ತಮ್ಮಲ್ಲಿ ಈಗಾಗಲೇ ಇದ್ದಿರ್ತಕ್ಕಂಥ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಈ ಆದೇಶವನ್ನು ವಿರೋಧಿಸಿ, ಈ ಹುಕುಮನ್ನು ವಿರೋಧಿಸಿ ಅಲ್ಲಲ್ಲೆಲ್ಲೆಲ್ಲಿ ದಂಗೆಗಳು ಹೇಳ್ತವೆ. ಹಲಗಲಿಯ ರಾಮ, ಬಾಲ, ಹನುಮ, ಜಡಗ
ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬ್ಲಕ್ ಎಂಬ ಅಧಿಕಾರಿಯನ್ನು ಕೊಲೆಗೈತಾರೆ. ಇದರಿಂದ ಕ್ರೋಧಗೊಂಡ ಕಾಲಾ ಸಾಹೇಬ್ ಕಲಾದಗಿಗೆ ದಂಡು ಕಳುಹಿಸಿ ಹಲಗಲಿಗೆ ಮುತ್ತಿಗೆ ಹಾಕಿ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಬಗ್ಬಡಿತಾನೆ. ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ವಿಷಯ ವಸ್ತುವನ್ನು ಹೆಣೆದಿರ್ತಕ್ಕಂಥದ್ದೇ ಈ ಹಲಗಲಿ ಬೇಡರು ಅಂತಕ್ಕಂಥ ಒಂದು ಲಾವಣಿ. ಇವರು ಹೆಬ್ಲಕ್ ಸಾಬು. ಮೊದಲನೇ ಪದ್ಯದ ಪಲ್ಲವಿ ಸಾರ. ಈ ಲಾವಣಿ ಹೇಗೆ ಹಾಡ್ತಾರೆ ಅಂತಕ್ಕಂಥದ್ದು ಒಂದು ಸ್ಟಾಂಜ ನಿಮ್ಗೆ ನನ್ನ ಮಕ್ಕಳೇ ಹೇಳ್ತೀನಿ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಹಲಗಲಿ ಬಂಟರ ಮುಟ್ಟಲಿಲ್ಲೋ ದಡಕ. ಹೀಗೆ ಆ ಲಾವಣಿಯ ಧ್ವನಿ ಆಗಿರುತ್ತೆ. ಇದರ ಅರ್ಥ ಇಷ್ಟೇ ವಿದ್ಯಾರ್ಥಿಗಳೇ, ಕತ್ತಿ ಹಿಡಿದು ಹೋರಾಡುವ ಸಿಟ್ಟಿನ ಜನ ಹಲಗಲಿ ಬೇಡರಿಗೆ ಹೋರಾಡ್ತಕ್ಕಂಥ ಸಮಯ ಬಂದಿದೆ. ಇಂತಹ ಹಲಗಲಿಯ ವೀರರು ಹೋರಾಡಿದರು, ಅವರು ತಮ್ಮ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗಲಿಲ್ಲ. ಆ ಪಲ್ಲವಿಯಲ್ಲೇ ಇಡೀ ಹಲಗಲಿ ಬೇಡರ ಪದ್ಯದ ಅರ್ಥ ಅಡಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಇನ್ನು ಇಲ್ಲಿ ಮೊದಲನೇ ಪದ್ಯದ ಸ್ಟಾಂಜ ಹೀಗಿದೆ. ಇದೆಲ್ಲ ನೀವು ಗಮನಿಸಿರ್ತೀರಿ. ಇದರ ಅರ್ಥವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಕಥೆಯ ರೂಪದಲ್ಲಿರೋದ್ರಿಂದ ನೀವು ಸರಿಯಾಗಿ ಗ್ರಹಿಸಿಕೊಂಡು ಮನನವನ್ನು ಮಾಡಿಕೊಳ್ಳಿ. ಬ್ರಿಟಿಷ್ ಸರ್ಕಾರ ವಿಲಾಯಿತಿಯಿಂದ ಎಲ್ಲ ಜನರಿಗೆ ಜೋರು ಮಾಡಿ ದಬ್ಬಾಳಿಕೆ ಮಾಡಿ ಆಯುಧಗಳನ್ನೆಲ್ಲ ಕಸ್ಕೋಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಕ್ಕಂಥದ್ದು. ಮುದೋಳದ ಹತ್ತಿರ ಇರ್ತಕ್ಕಂಥ ಹಲಗರ ಹಳ್ಳಿ, ಇವತ್ತದ ಹಲಗಲಿ ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಆ ಕಾನೂನಿನ ವಿರುದ್ಧ ಹೋರಾಟ ಮಾಡ್ತಾರೆ. ಅದು ಸುತ್ತಮುತ್ತ ಜನಪ್ರಿಯ ಆಗಿರ್ತಕ್ಕಂಥದ್ದು. ಆ ಹಲಗಲಿಯ ಗ್ರಾಮದಲ್ಲಿ ಪ್ರಮುಖರಾಗಿರ್ತಕ್ಕಂಥ ಪೂಜಾರಿ ಹನುಮ ಆಗಿರ್ಬೋದು, ಬ್ಯಾಡರ ಬಾಲ ಆಗಿರ್ಬೋದು, ಜಡಗ ಆಗಿರ್ಬೋದು, ರಾಮ, ಈ 4 ಮಂದಿ ಜತ್ತು ಸೇರಿ ಅವ್ರ ಬಳಿ ಇರ್ತಕ್ಕಂಥ ಆಯುಧಗಳನ್ನು ಯಾರು ಕೇಳಿದ್ರು ಕೊಡೋಕೆ ನಾವು ಒಪ್ಪೋದಿಲ್ಲ ಅಂತಕ್ಕಂಥದ್ದು ತಮ್ಮಲ್ಲೇ ನಿರ್ಧಾರ ಮಾಡ್ಕೋತಾರೆ. ಆಯುಧಗಳೇ ಹೋದರೆ ನಮ್ಮ ಅನ್ನ ತಿಂತಕ್ಕಂಥ ಅನ್ನಕ್ಕೆ ಸಂಚಕಾರ ಬರುತ್ತೆ, ನಮ್ಮ ಜೀವ ಸತ್ತು ಹೋಗುತ್ತದೆ ಅಂತಕ್ಕಂಥ ಎಲ್ಲರೂ ಅವರೇ ಸೇರಿಕೊಂಡು ಅಲ್ಲೇ ಒಂದು ವ್ಯವಸ್ಥಿತ ಪಿತೂರಿಯನ್ನು ಕೂಡ ಮಾಡ್ಕೋತಾರೆ. ನಾವು ಯಾವಾಗಲೂ ನಿಮ್ಮ ಸಹಾಯಕ್ಕೆ ಕೂಡಿಕೊಂಡಿರ್ತೀವಿ, ಅವರ ಜೊತೆ ಆಯುಧಗಳನ್ನು ಕಸಿದುಕೊಳ್ಳಲು ಬಂದವರ ಜೊತೆ ಜಗಳ ತೆಗೆಯಿರಿ ಎಂಬ ಹಲಗಲಿಯ ಬೇಡರೆಲ್ಲ ಒಂದೆಡೆ ಸೇರಿಕೊಂಡು ಒಳಗಿಂದೊಳಗೆ ಮಾತು ಕೊಡ್ತಾರೆ. ಆಯುಧಗಳನ್ನು ಕಸಿದುಕೊಳ್ಳಲು ಬಂದಿರತಕ್ಕಂಥ ಗುಮಾಸ್ತನ ಕಪಾಳಕ್ಕೆ ಹೊಡಿತಾರೆ. ಅದಕ್ಕೆ ಪ್ರತಿರೋಧ ತೋರಿದ ಸಿಪಾಯಿಯನ್ನು ಕೂಡ ಸಾಯಿಸಿ ನೆಲಕ್ಕೆ ಬೀಳುವಂಗೆ ಮಾಡ್ತಾರೆ. ಈ ಸುದ್ದಿ ಯಾವಾಗ ತಕ್ಷಣ ಸಾಹೇಬ್ ಹೋಗಿಬಿಡುತ್ತೆ. ಜೆ ಬಿ ಸೆಂಟ್ಕರ್ ಅಂತಕ್ಕಂಥವ್ರು ಅವ್ರು ಸಾಹೇಬರಿದ್ರು ಅವತ್ತು. ಅಷ್ಟು ಆ ಪದ್ಯದ ಒಂದು ಅರ್ಥ. ಅದರ ಪರಿಣಾಮ ಮುಂದೇನಾಯಿತು, ಸಾಹೇಬಿಗೆ ಸುದ್ದಿ ಹೋದ್ಮೇಲೆ ಸಿಟ್ಟೆಯಲ್ಲಿ ಮುಂಗೈ ಕಟ್ಟನೆ ಕಡ್ಕೊಂಡು ಅಂತಕ್ಕಂಥ ಈ ಪದ್ಯದ ಸಾಲುಗಳ ಒಂದು ಸಾರಾಂಶವನ್ನು ಇಲ್ಲಿ ನಾವು ಹೀಗೆ ನೋಡ್ಬೋದು. ಈ ವಿಷಯವನ್ನು ತಿಳಿದು ಸಾಹೇಬ ಸಿಟ್ಟಿನಲ್ಲಿ ಕೈಗಳನ್ನು ಕಿವುಚ್ಕೊಂಡು ಸೈನಿಕರಿಗೆ ಆದೇಶ ಕೊಡ್ತಾನೆ. ಆವಾಗ ಅಶ್ವದಳ ಕಾಲ್ದಳ ಸೇರಿಕೊಂಡು ಹಲಗಲಿಯ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಆ ಹಲಗಲಿಯ ಜನ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಊರ ಹೊಳಗಿಂದ ಗುಂಡುಗಳನ್ನು ಹೊಡಿತಾರೆ. ಇದರಿಂದ ಹೊರಗಿನ ಜನ ಅಂದರೆ ಬ್ರಿಟಿಷ್ ಸೈನಿಕರು ಹೊರಗಡೆ ಇದ್ರಲ್ಲ, ಆ ಗುಂಡುಗಳು ಬಿದ್ದಾಗ ಹೆದರಿ ಹಿಂದೆ ಸರಿತಾರೆ. ಆಗ ಇನ್ನೂ ಹೆಚ್ಚಿನ ಸೈನ್ಯ ಬರಲಿ ಅಂತೇಳಿ ಸಾಹೇಬ ಮತ್ತೆ ತನ್ನ ಮೇಲಾಧಿಕಾರಿಗಳಿಗೆ ಪತ್ರ ಬರೀತಾನೆ. ಮೇಲಾಧಿಕಾರಿಯಾಗಿರ್ತಕ್ಕಂಥವ್ರು ಹೆನ್ರಿ ಹ್ಯಾವ್ಲಾಕ್ ಅಂತಕ್ಕಂಥವ್ರು. ಸೈನ್ಯ ತಯಾರಾಗಿ ವೇಗವಾಗಿ ಹಲಗಲಿಗೆ ಬಂದ್ಬಿಡ್ತು. ಅಷ್ಟು ಆ ಒಂದು ಪದ್ಯದ ಅರ್ಥ. ಇನ್ನು ಬೆನ್ನತ್ತಿ ತಿರುವಿ ಕಡಿದರು ಏನು ಉಳಿಯದಂಗ, ಆ ಯುದ್ಧದ ಪರಿಣಾಮ, ಆ ಹಲಗಲಿ ಬೇಡದಂಗೆ ಪರಿಣಾಮವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದರ ಒಂದು ಅರ್ಥವನ್ನು ನಾವು ಹೀಗೆ ಗಮನಿಸ್ಬೋದು. ಅಲ್ಲಿಗೆ ಬಂದಿರತಕ್ಕಂಥ ದಂಡು ಬೇಡರನ್ನು ಹಿಂದೆ ಹೋಗಿ ತಿರುವಿ ಹಾಕಿ ಏನು ಉಳಿಯದ ಹಾಗೆ ಕಡ್ದು ಹಾಕ್ತಾರೆ ಬ್ರಿಟಿಷ್ ಸೈನಿಕರು. ಬೇಡರನ್ನು ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡನ್ನು ಹೊಡಿತಾರೆ. ಚಟೇಕಾರರು ಅಂದರೆ ಆಂಗ್ಲೋ ಇಂಡಿಯನ್ರು, ಅವರು ಬೇಡರನ್ನು ಕಾಯುತ್ತಾ ಇರುವಾಗ ಬೇಡರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಗುಡ್ಡದ ಕಡೆಗೆ ಹೋಗ್ತಾರೆ. ಆಗ ಸಾಹೇಬ್ರಾಗಿರ್ತಕ್ಕಂಥ ಹೆನ್ರಿ ಹ್ಯಾವ್ಲಾಕ್ರವರು ಊರ ಹೆಬ್ಬಾಗಿಲಿಗೆ ಬರ್ತಾರೆ. ಅಗಶಿ ಬಾಗ್ಲತ್ ಕರೀತಾರೆ ಇವತ್ತಿಗೂ ಕೂಡ ಹಳ್ಳಿ ಕಡೆ. ಬುದ್ಧಿ ಮಾತು ಹೇಳ್ತಾನೆ, ನೀವು ಶರಣಾಗ್ರಿ, ನನ್ನ ಮಾತು ಕೇಳಿ, ಸುಮ್ಮನೆ ಸತ್ತು ಹೋಗಬೇಡಿ. ಅವಾಗ ಇವ್ರ ಮಾತಿನ ಮೇಲೆ ನಂಬಿಕೆ ಬಾರದ ಹನುಮ ಮುಂದೆ ಬಂದು ಹೀಗೆ ಹೇಳ್ತಾನೆ, ಹನುಮ, ಜಡಗ,
ಅಲ್ಲಿ ಏನೇನು ಭೀಮ ಏನೇನು ಮಾಡ್ತಾರೆ ಅದರದ್ದೆಲ್ಲ ಒಂದು ತೀವ್ರತೆ ಈ ಪದ್ಯದ ಸ್ಟಾಂಜಾದಲ್ಲಿದೆ. ಅದರ ಸಾರವನ್ನು ಈಗ ನಾನು ನಿಮಗೆ ಹೇಳ್ತೀನಿ. ಜಡಗ ಹೇಳುತ್ತಾನೆ, ಇವರನ್ನು ಹೊಡಿರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ಬ್ರಿಟಿಷರು, ಮೋಸದಿಂದ ಇಲ್ಲಿ ತನಕ ಬಂದಿರತಕ್ಕಂಥವ್ರು, ವಿಶ್ವಾಸ ವಂಚಕರು ಇವರು, ಇವರ ಮೇಲೆ ನಮಗೆ ನಂಬಿಕೆ ಇಲ್ಲ, ಒಳಸಂಚಿನಿಂದ ಮೋಸ ಮಾಡಿ ನಮ್ಮ ದೇಶ ಗೆಲ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ, ಹಾಗಾಗಿ ಹೊಡ್ರಿ ಇವರಿಗೆ ಗುಂಡು ಅಂತೇಳಿ ಜಡಗ ಹೇಳ್ತಾನೆ. ಆಗ ಹೆನ್ರಿ ಹ್ಯಾವ್ಲಾಕ್ ಸಾಹೇಬ್ ನಾಶ ಆಗ್ತಾನೆ, ಗುಂಡಿನ ದಾಳಿಗೆ ಸತ್ತೋಗ್ತಾನೆ. ಇದರಿಂದ ಕಾರಾ ಸಾಹೇಬ್ ಅಂದರೆ ಅದನ್ನ ಪೂರ್ಣ ಹೆಸರು ಅಲೆಕ್ಸಾಂಡರ್ ವಿಲಿಯಂ ಕೆರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ ಶೊಟ್ಟಿಗೆ ಎದ್ಬಿಡ್ತಾನೆ, ಊರೆಲ್ಲ ಲೂಟಿ ಮಾಡಿಬಿಡಿ ಅಂತ ಆದೇಶ ಮಾಡಿಬಿಡ್ತಾನೆ. ಆಗ ಸೈನಿಕರು ಸಿಟ್ಟಿನಲ್ಲಿ ಸಿಡಿಲು ಸಿಡಿದ ಹಾಗೆ ಗುಂಡುಗಳನ್ನು ಹೊಡಿತಾರೆ. ಆ ಪ್ರವಾಹದ ರೀತಿಯಲ್ಲಿ ಗುಂಡುಗಳು ತೇಲಿ ಬಂದು ಹಲಗಲಿ ಬೇಡರನ್ನು ಮತ್ತೆ ಆಗ ಹನುಮ ಹೀಗೆ ಹೇಳ್ತಾನೆ, ಅಂದರೆ ಎಲ್ಲರನ್ನ ಕೆಡವಿ ಹಾಕಿ ಬನ್ನಿರಿ ಎಂದು ಹೇಳಿದಾಗ ತಕ್ಷಣ 300 ಜನ ಸೈನಿಕರು ಹನುಮನ ಮೇಲೆ ಎರಗ್ತಾರೆ. ಆಗ ಕದನ ಇನ್ನೂ ಜೋರಾಗತ್ತೆ. ಭೀಮನು ಎದುರಿಗೆ ನಿಂತ 500 ಮಂದಿಯನ್ನು ಬಾಲನು ಚಮತ್ಕಾರ ಮಾಡಿ 10-20 ಕುದುರೆಗಳನ್ನು ಕಡ್ದು ಹಾಕಿಬಿಡ್ತಾನೆ. ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆಯೇ ಹರಿಯಿತು. 1000 ಜನರಿಗೆ ಒಬ್ಬ ಕೂಗಿ ಹೇಳ್ತಾನೆ ಅಂದರೆ ಹಲಗಲಿ ಜನರಿಗೆ, ಮತ್ತೆ ಮತ್ತೆ ಕಡಿದು ಹಾಕ್ರಿ ಅವರನ್ನು, ಅವ್ರ ಮೋಸಗಾರರು, ವಂಚಕರು. ಹೀಗೆ 4 ಮಂದಿ ಬ್ರಿಟಿಷ್ ಸೈನ್ಯವನ್ನು ನಾಶ ಮಾಡಿ ಸತ್ತು ಹೋದರು. ಇವರು ಹಲಗಲಿ ಜನಕ್ಕೆ ಇವತ್ತಿಗೂ ವೀರರಾಗಿದ್ದಾರೆ. ಇನ್ನು ಆ ಒಂದು ಹಲಗಲಿ ಬೇಡರದಂಗೆ ಪರಿಣಾಮವನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಅಲ್ಲಿ ಏನೇನಾಯಿತು, ಬ್ರಿಟಿಷ್ ಏನನ್ನೂ ಬಿಡಲಿಲ್ಲ ನೋಡಿರಿ. ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆಲಿ ಎಲ್ಲ ಹೇಗೆ ಅದರ ಅರ್ಥವನ್ನು ನಾವಿಲ್ಲಿ ಗ್ರಹಿಸ್ಕೋಬೇಕಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರಿಂದ ಇವತ್ತು ಹಲಗಲಿ ಹಾಳಾಗಿ ಹೋಯಿತು. ಇದನ್ನು ದುಃಖದಿಂದ ನಾನೆಷ್ಟು ವರ್ಣಿಸಿ ಹೇಳಲಿ. ಸಿಕ್ಕದನ್ನೆಲ್ಲ ತಗೊಂಡು ಊರಿಗೆ ಬೆಂಕಿ ಇಟ್ಟು ಸುಟ್ಟು ದೂರ ನಿಂತರು, ಬೂದಿ ಮಾಡಿ ಹೋದರು ಆ ಬ್ರಿಟಿಷರು. ಹಲಗಲಿ ಎಳ್ಳಷ್ಟು ಗುರುತು ಉಳಿಯದೆ ಕಾಣದೆ ಹಾಳಾಗಿ ಹೋಯಿತು. ಇವತ್ತು ಹಲಗಲಿದೆ. ಇದನ್ನು ನಾನು ಕಂಡಷ್ಟು ವರ್ಣಿಸಿ ಹೇಳಿದೆ. ಕುರ್ತಕೋಟಿಯ ಕಲ್ಮೇಶನ ದಯದಿಂದ ಹಾಡಿದೆ ನನ್ನ ಈ ಜನಕ್ಕೆ ತಿಳಿಸಲು ಹಾಡಿದ್ದೇನೆ ಅಂತಕ್ಕಂಥದ್ದು. ಇಷ್ಟು ಒಟ್ಟಾರೆ ಈ ಒಂದು ಪದ್ಯದಲ್ಲಿ ಹಲಗಲಿ ಬೇಡರ ಒಂದು ವೀರ ಮತ್ತು ಸಾಹಸ ಗುಣಗಳು ಅಭಿವ್ಯಕ್ತಗೊಂಡಿರ್ತಕ್ಕಂಥದ್ದು. ಹಲಗಲಿ ಬೇಡರು ಅವರ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಮೌಲ್ಯಯುತ ಸಂದೇಶ ಈ ಲಾವಣಿಯಲ್ಲಿ ವ್ಯಕ್ತವಾಗಿದೆ. ಧನ್ಯವಾದಗಳು ಎಲ್ಲರಿಗೂ. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ.